ಓಕೆ, ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಇವತ್ತು ಈ ಆನ್ಲೈನ್ ಕ್ಲಾಸಲ್ಲಿ ಐಸೋಮೆಟ್ರಿಕ್ ಡ್ರಾಯಿಂಗ್ನ ಹಾಕೋದು ನಾವು ಲಾಸ್ಟ್ ಕ್ಲಾಸಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದೆ. ಈ ಒಂದು ಆಬ್ಜೆಕ್ಟ್ನ ಐಸೋಮೆಟ್ರಿಕ್ ಪ್ರೊಜೆಕ್ಷನ್ನ, ಈ ಐಸೋಮೆಟ್ರಿಕ್ ಡ್ರಾಯಿಂಗಿಗೆ ನಾವು ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಹಾಕೋದನ್ನು ಥರ್ಡ್ ಆ್ಯಂಗಲ್ ಪ್ರೊಜೆಕ್ಷನಲ್ಲಿ ಹೇಳ್ಕೊಡ್ತೀನಿ. ಇವತ್ತು ಈ ಕ್ಲಾಸಲ್ಲಿ ನಾವು ಅದನ್ನು ಸ್ಟಡಿ ಮಾಡೋಣ. ನೋಡಿ, ಇದನ್ನು ಫಸ್ಟ್ ನೀವು ಪ್ರೀವಿಯಸ್ ಕ್ಲಾಸಲ್ಲಿ ಇದನ್ನು ಡ್ರಾಯಿಂಗ್ನ ಡ್ರಾ ಮಾಡಿದ್ದೀರಾ. ಐಸೋಮೆಟ್ರಿಕ್ ಡ್ರಾಯಿಂಗ್ನ 3D ಡ್ರಾಯಿಂಗ್ಸ್ನ ಇದಕ್ಕೆ ನಾವು 2D ಡ್ರಾಯಿಂಗ್ಸ್ನ ಹಾಕೋಣ. ಫಸ್ಟ್ ನಾವು ನಿಮಗೆ ಗೊತ್ತಿದೆ, ಲೆಂತ್ ಎಷ್ಟಿದೆ, 60 mm ಇದೆ, ವಿಡ್ತ್ ಬಂದು 50 mm ಇದೆ, ಹೈಟ್ ಬಂದು 30 mm ಇದೆ, ವಾಲ್ ಥಿಕ್ನೆಸ್ಗಳೆಲ್ಲ ಅದನ್ನು 10 mm ಈಚ್ ಇದೆ. ಇಷ್ಟನ್ನು ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಈ ಪ್ಲೇಸಲ್ಲಿ ನಿಂತ್ಕೊಂಡು ನಾವು ಫ್ರಂಟ್ ವ್ಯೂನ ನೋಡಬೇಕಾಗತ್ತೆ. ಫಸ್ಟ್ ಫ್ರಂಟ್ ವ್ಯೂನ ಹಾಕೋದಕ್ಕೂ ಮುಂಚೆ ನಾವಿಲ್ಲಿ ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಅಂತ ಹೆಡಿಂಗ್ನ ಹಾಕಿ, ಥರ್ಡ್ ಆ್ಯಂಗಲ್ ಪ್ರೊಜೆಕ್ಷನ್ ಅಂತ ಹೆಡಿಂಗ್ನ ಹಾಕಿ, ಇಲ್ಲಿ ನಾವು ಎಕ್ಸಾಕ್ಟ್ ಸೆಂಟರ್ಗೆ 3 ಲೈನ್ನ ಡ್ರಾ ಮಾಡ್ಕೊಂಡಿದ್ದೀವಿ. ಈಚ್ 10 mm ಗ್ಯಾಪ್, 10 mm ಗ್ಯಾಪ್ಗೆ 3 ಲೈನ್ಗಳನ್ನ ಮಾಡ್ಕೊಂಡಿದ್ದೀವಿ. ಹಾರಿಜೆಂಟಲ್ ಲೈನ್ನ ಎಕ್ಸಾಕ್ಟ್ ಸೆಂಟರ್ಗೆ ಮಾರ್ಕ್ ಮಾಡ್ಕೊಂಡು 90 ಡಿಗ್ರಿನ ಮಾರ್ಕ್ ಮಾಡಿ, ಈ 90 ಡಿಗ್ರಿಲಿ ಒಂದು ಫಸ್ಟ್ ಸೆಂಟರ್ ಲೈನ್ನ ಹಾಕಿ, ಈ ಕಡೆ ಲೆಫ್ಟ್ಗೆ 10 mm, ರೈಟ್ಗೆ 10 mm ಗ್ಯಾಪಿಗೆ 2 ಲೈನ್ನ ಡ್ರಾ ಮಾಡಿ. ಅರ್ಥ ಆಗ್ತಿದೆಯಲ್ಲ ಡಿಯರ್ ಸ್ಟೂಡೆಂಟ್ಸ್? ಫಸ್ಟ್ ನಾವು ಈ ರೀತಿ ಲೈನ್ಸ್ಗಳನ್ನ ರೆಡಿ ಮಾಡಿಕೊಂಡು ಎಕ್ಸಾಕ್ಟ್ ಸೆಂಟರ್ಗೆ ಬರೋ ರೀತಿಯಲ್ಲಿ ನೋಡಿಕೊಂಡು ಇಲ್ಲಿ ಪ್ಲೇಸ್ಮೆಂಟ್ಸ್ಗಳನ್ನ ಮಾಡ್ಕೋಬೇಕು. ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್, ಫೋರ್ತ್ ಕ್ವಾಡ್ರೆಂಟ್. ಈಗ ನಮ್ಗೆ ಇಲ್ಲಿ ಫ್ರಂಟ್ ವ್ಯೂ ಯಾವ ಕಡೆ ಬರುತ್ತೆ, ಈ ಒಂದು ಆಬ್ಜೆಕ್ಟ್ಗೆ ನಾವು ಈ ಡೈರೆಕ್ಷನಲ್ಲಿ ನಿಂತ್ಕೊಂಡು ಫ್ರಂಟ್ ವ್ಯೂನ ನೋಡಿದರೆ ಫ್ರಂಟ್ ವ್ಯೂ ಯಾವ ಜಾಗಕ್ಕೆ ಬರುತ್ತೆ ಅಂತ ಹೇಳ್ತೀನಿ ನೋಡಿ. ಫಸ್ಟ್ ಈ ರೀತಿ ಒಂದು ಸಿಂಪಲ್ ಕನ್ಸ್ಟ್ರಕ್ಷನ್ನ ಮಾಡ್ಕೊಳ್ಳಿ. ಬಾಕ್ಸ್ನ ಹಾಕೊಳ್ಳಿ ಒಂದು. ನೋಡಿ, ಇಲ್ಲಿಗೆ ಫ್ರಂಟ್ ವ್ಯೂ ಬರುತ್ತೆ. ಫ್ರಂಟ್ ವ್ಯೂನ ಮೇಲೆ ಟಾಪ್ ವ್ಯೂ ಬರುತ್ತೆ. ಫ್ರಂಟ್ ವ್ಯೂನ ಪಕ್ಕಕ್ಕೆ ಸೈಡ್ ವ್ಯೂ ಬರುತ್ತೆ. ಇಲ್ಲಿ 45 ಡಿಗ್ರಿ ಲೈನ್ ಬರುತ್ತೆ. ಅದನ್ನೇ ಡ್ರಾ ಮಾಡಿದ್ದೀನಿ ನೋಡಿ. ನಾನು ಇಲ್ಲಿ ಫಸ್ಟ್ ಕ್ವಾಡ್ರೆಂಟಲ್ಲಿ 45 ಡಿಗ್ರಿ ಲೈನ್ನ ಡ್ರಾ ಮಾಡಿದ್ದೀನಿ. ಈ ಕಾರ್ನರ್ ಮತ್ತು ಈ ಕಾರ್ನರ್ ಎರಡನ್ನೂ ಸೇರಿಸಿ ಒಂದು ತಿನ್ ಲೈನ್ನ ಡ್ರಾ ಮಾಡಿದ್ರೆ ನಮಗೆ ಈ ಆ್ಯಂಗಲ್ ಬಂದು 45 ಡಿಗ್ರಿ ಇರುತ್ತೆ. ಈ 45 ಡಿಗ್ರಿನ ಲೈನ್ನ ಡ್ರಾ ಮಾಡ್ಕೊಂಬಿಡಿ, ಈಸಿ ಆಗುತ್ತೆ ನಿಮಗೆ. ಫಸ್ಟ್ ನೀವು ಇಲ್ಲಿ ಪ್ಲೇಸ್ಮೆಂಟ್ ಮಾಡಬೇಕು. ಫ್ರಂಟ್ ವ್ಯೂ ಆ ಕಡೆ ಬಂದಿದೆ, ಫೋರ್ತ್ ಕ್ವಾಡ್ರೆಂಟಲ್ಲಿ ಬಂದಿದೆ. ಫಸ್ಟ್ ಕ್ವಾಡ್ರೆಂಟಲ್ಲಿ ನಿಮಗೆ 45 ಡಿಗ್ರಿ ಬಂದರೆ ಅದರ ಆಪೋಸಿಟಲ್ಲಿ ನಿಮಗೆ ಫ್ರಂಟ್ ವ್ಯೂ ಸಿಗುತ್ತೆ. ಫ್ರಂಟ್ ವ್ಯೂನ ಮೇಲೆ ಟಾಪ್ ವ್ಯೂ ಬರುತ್ತೆ. ಫ್ರಂಟ್ ವ್ಯೂನ ಪಕ್ಕದಲ್ಲಿ ಲೆಫ್ಟ್ ಸೈಡ್ ವ್ಯೂ ಬರುತ್ತೆ. ನೋಡಿ, ಸೈಡ್ ವ್ಯೂ ನಾವು ಲೆಫ್ಟ್ ಡೈರೆಕ್ಷನಿಂದ ನೋಡ್ತಾ ಇದ್ದೀವಿ, ಹಾಗಾಗಿ ಸೈಡ್ ವ್ಯೂ ಈ ಥರ್ಡ್ ಕ್ವಾಡ್ರೆಂಟ್ಗೆ ಬರುತ್ತೆ. ಇದು ಫಸ್ಟ್ ಕ್ವಾಡ್ರೆಂಟ್ ಆಗಿರುತ್ತೆ, ಇದು ಸೆಕೆಂಡ್ ಕ್ವಾಡ್ರೆಂಟ್ ಆಗಿರುತ್ತೆ, ಇದು ಥರ್ಡ್ ಕ್ವಾಡ್ರೆಂಟ್ ಆಗಿದೆ. ಥರ್ಡ್ ಕ್ವಾಡ್ರೆಂಟ್ಗೆ ಸೈಡ್ ವ್ಯೂ ಬರುತ್ತೆ. ಫೋರ್ತ್ ಕ್ವಾಡ್ರೆಂಟ್ಗೆ ನಮಗೆ ಫ್ರಂಟ್ ವ್ಯೂ ಬರುತ್ತೆ. ಫ್ರಂಟ್ ವ್ಯೂ ಆರ್ ಎಲಿವೇಶನ್. ಟಾಪ್ ವ್ಯೂ, ಫ್ರಂಟ್ ವ್ಯೂನ ಮೇಲೆ ಟಾಪ್ ವ್ಯೂ ಬರುತ್ತೆ. ಟಾಪ್ ವ್ಯೂ ಆರ್ ಪ್ಲ್ಯಾನ್. ಹಾಗೆಯೇ ಸೈಡ್ ವ್ಯೂನ ಪಕ್ಕದಲ್ಲಿ ಲೆಫ್ಟ್ ಸೈಡ್ ವ್ಯೂ ಇದೆ. ಈ ರೀತಿ ನೀವು ಹೆಡಿಂಗ್ಸ್ನ ಬರ್ಕೊಳ್ಳಿ, ಕ್ವಾಡ್ರೆಂಟ್ಸ್ನ ಮಾರ್ಕ್ ಮಾಡ್ಕೊಳ್ಳಿ. ಹಾರಿಜೆಂಟಲಿ 3 ಲೈನ್ಸ್ನ ಹಾಕಿ, ವರ್ಟಿಕಲಿ 3 ಲೈನ್ಸ್ನ ಡ್ರಾ ಮಾಡಿಕೊಂಡು ಒಂದು 45 ಡಿಗ್ರಿನ ಡ್ರಾ ಮಾಡ್ಕೊಳ್ಳಿ. ಫಸ್ಟ್ ಇದು ಬೇಸಿಕ್, ಪ್ರತಿಯೊಂದು ಡ್ರಾಯಿಂಗ್ಸ್ಗೂ ಇದು ಕಾಮನ್ ಆಗಿರುತ್ತೆ. ಏನಪ್ಪ ಅಂದರೆ ಇಲ್ಲಿ ಪ್ಲೇಸ್ಮೆಂಟ್ಸ್ಗಳಾಗುತ್ತೆ, ಇಂಟರ್ಚೇಂಜ್ ಆಗುತ್ತೆ. ನಾವು ಡೈರೆಕ್ಷನ್ ಇದೇ ಡ್ರಾಯಿಂಗ್ಗೆ ನಾವು ಲೆಫ್ಟ್ ಸೈಡಿಂದ ನೋಡಿದ್ರೆ 45 ಡಿಗ್ರಿ ಈ ಕಡೆ ಬರುತ್ತೆ, ಸೈಡ್ ವ್ಯೂ ಈ ಕಡೆ ಬರುತ್ತೆ, ಫ್ರಂಟ್ ವ್ಯೂ ಕಡೆ ಬರುತ್ತೆ, ಟಾಪ್ ವ್ಯೂ ಕಡೆ ಬರುತ್ತೆ. ಇಂಟರ್ಚೇಂಜ್ ಆಗುತ್ತೆ, ನೋಡ್ಕೊಳ್ಳಿ. ಇಷ್ಟೇ ಡಿಫ್ರೆನ್ಸ್ ಇದು. ಆಬ್ಜೆಕ್ಟನ್ನು ನಾವು ನೋಡೋ ರೀತಿ ಮೇಲೆ ನಾವು ಇಲ್ಲಿ ಕ್ವಾಡ್ರೆಂಟ್ಸ್ಗಳನ್ನ ಫಿಕ್ಸ್ ಮಾಡ್ಕೋಬೇಕು. ಫ್ರಂಟ್ ವ್ಯೂ ಆ ಕಡೆ ಬರುತ್ತೆ, ಟಾಪ್ ವ್ಯೂ ಆ ಕಡೆ ಬರುತ್ತೆ, ಸೈಡ್ ವ್ಯೂ ಆ ಕಡೆ ಬರುತ್ತೆ ಅಂತ. ಇದೇ ಡ್ರಾಯಿಂಗ್ ನಾವು ಲೆಫ್ಟ್ ಸೈಡಿಂದ ಫ್ರಂಟ್ ವ್ಯೂ ನೋಡಿದ್ರೆ ಇವೆರಡನ್ನು ಈ ಕಡೆ ಹೋಗುತ್ತೆ, ಇವೆರಡನ್ನು ಈ ಕಡೆ ಬರುತ್ತೆ. ಇಷ್ಟೇ ಸಿಂಪಲ್ ಲಾಜಿಕ್, ಅರ್ಥ ಮಾಡ್ಕೊಳ್ಳಿ. ನಿಮಗೆ ಫಸ್ಟ್ ಆ್ಯಂಗಲ್ ಪ್ರೊಜೆಕ್ಷನ್ ಲಾಸ್ಟ್ ಬಿಡಲ್ಲಿ ನಿಮಗೆ ಫಸ್ಟ್ ಆ್ಯಂಗಲ್ ಪ್ರೊಜೆಕ್ಷನ್ ಹಾಕಿ ತೋರಿಸಿದ್ದೀನಿ. ಈಗ ನಾವು ಥರ್ಡ್ ಆ್ಯಂಗಲ್ನ ಡ್ರಾ ಮಾಡೋಣ. ಫಸ್ಟ್ ನಾವು ಮಾಡಬೇಕಾಗಿರೋದು ಟೋಟಲ್ ಲೆಂತ್ ಆಫ್ ದ ಆಬ್ಜೆಕ್ಟ್ ಎಷ್ಟಿದೆ, 60 mm ಇದೆ. ಇಷ್ಟಾದಮೇಲೆ ಏನು ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅದನ್ನೆಲ್ಲ ಅಳಿಸೋಣ. ಕ್ವಾಡ್ರೆಂಟ್ಸ್ಗಳನ್ನ ಜಸ್ಟ್ ನಿಮ್ಮ ಮೈಂಡಲ್ಲಿ ಸೆಟ್ ಮಾಡ್ಕೊಳ್ಳಿ. ಓಕೆ, ಫಸ್ಟ್ ನಾವು ಡ್ರಾ ಮಾಡಬೇಕಾಗಿರೋದು ಫ್ರಂಟ್ ವ್ಯೂ. ಈ ಡೈರೆಕ್ಷನ್ ನಿಂತ್ಕೊಂಡು ನೋಡೋಕೆ ನಮಗೆ ಫ್ರಂಟ್ ವ್ಯೂ ಹೇಗೆ ಕಾಣುತ್ತೆ. ಲೆಂತ್ ಎಷ್ಟಿದೆ, 60 mm ಇದೆ. 60 mm ಫಸ್ಟ್ ಮಾರ್ಕ್ ಮಾಡ್ಕೊಂಬಿಡಿ. ಈ ಕಾರ್ನರಿಂದ, ಈ ಬಾಟಮ್ ಕಾರ್ನರಿಂದ 60 mm ಮಾರ್ಕ್ ಮಾಡಿ. ಮಾರ್ಕ್ ಮಾಡಿ ಈ ಲಾಸ್ಟ್ ಲೈನ್ಗೆ ಪ್ಯಾರಲ್ ಆಗಿ ನೀವು ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ. ಅದು ಫ್ರಂಟ್ ವ್ಯೂ ಮತ್ತು ಟಾಪ್ ವ್ಯೂ ಎರಡು ಕಡೆನೂ ಡ್ರಾ ಆಗಲಿ. ನೋಡಿ, ಹೀಗೆ ಸ್ಲೈಡ್ ಮಾಡಿ ಅದು 60 ಮಾರ್ಕ್ ಮಾಡ್ಕೊಂಡಿದ್ದೀರಲ್ಲ ಅಲ್ಲಿ ಕರೆಕ್ಟಾಗಿ ಕನ್ಸಿಡರ್ಸ್ ಮಾಡಿಕೊಂಡು ಒಂದು ಲೈನ್ನ ಡ್ರಾ ಮಾಡಿ. ಆ ಲೈನು ತಿನ್ನಾಗಿರಲಿ, ಫ್ರಂಟ್ ವ್ಯೂಗೆ ಮತ್ತು ಟಾಪ್ ವ್ಯೂ ಎರಡು ಸೇರಿಸಿ ಬರಲಿ. ಟೋಟಲ್ ಹೈಟ್ ಆಫ್ ದ ಆಬ್ಜೆಕ್ಟ್ ಎಷ್ಟಿದೆ ಇಲ್ಲಿ ನಿಮಗೆ 30 mm ಇದೆ. ಈ ಕಾರ್ನರಿಂದ ನೀವು 30 mm ಮಾರ್ಕ್ ಮಾಡ್ಕೊಳ್ಳಿ.
ನೆಕ್ಸ್ಟ್ ಈ ಥಿಕ್ನೆಸ್ ಎಷ್ಟಿದೆ 10 mm ಇದೆ, ಅದನ್ನು 10 mm 30ಇಂದ ಮೇಲಕ್ಕೆ ಇಲ್ಲಿ 30 ಮಾರ್ಕ್ ಮಾಡ್ಕೊಂಡ್ರಲ್ಲ, ಆ 30 mm ನಿಂದ ಮೇಲಕ್ಕೆ 10 mm ಅನ್ನು ಮಾರ್ಕ್ ಮಾಡ್ಕೊಂಬಿಡಿ ಒಂದೇ ಸರಿ, ಈಸಿ ಆಗುತ್ತೆ. ಈಗ ನಾವು ಪ್ಯಾರಲ್ ಲೈನ್ಸ್ನ ಡ್ರಾ ಮಾಡ್ತಾ ಹೋಗೋಣ. ಈ ಬಾಟಮ್ ಹಾರಿಜಾಂಟಲ್ ಲೈನ್ಗೆ ಸೆಟ್ ಸ್ಕ್ವೇರ್ನ ಬೇಸ್ ಮಾಡಿಕೊಂಡು ಕರೆಕ್ಟಾಗಿ ಮ್ಯಾಚ್ ಮಾಡಿಕೊಂಡು ನೀವು ಫಸ್ಟ್ 30 mm ಲೈನ್ಗೆ ಇಲ್ಲಿಂದ ಈ ಕಾರ್ನರಿಂದ ಇಲ್ಲಿಗೆ 30 mm ಇದೆ, ಅದು ಸೈಡ್ ವ್ಯೂ ಮತ್ತು ಫ್ರಂಟ್ ವ್ಯೂ ಎರಡು ಕಡೆನೂ ಬರೋಂಗೆ ಒಂದು ತಿನ್ ಲೈನ್ನ ಡ್ರಾ ಮಾಡಿ. ನೆಕ್ಸ್ಟ್ ಅದೇ ರೀತಿ 10 mm ಒಂದು ಮಾರ್ಕ್ ಮಾಡಿದ್ರೆ, ಅಂದರೆ ಇಲ್ಲಿಂದ ಇಲ್ಲಿಗೆ 20 mm ಇದೆ, ನೆಕ್ಸ್ಟ್ 10 mm ಇದೆ, ಅಲ್ಲಿನೂ ಒಂದು ತಿನ್ ಲೈನ್ನ ಡ್ರಾ ಮಾಡಿ. ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್ ಇಲ್ಲಿ 10 mm ಥಿಕ್ನೆಸ್ ವಾಲ್ ಇದೆ, ಈ 10 mm ಸೆಂಟರಿಗೆ ಬರುತ್ತೆ, ಇಲ್ಲಿಂದ ಇಲ್ಲಿ 25 mm ಇದೆ, ಈ ಕಡೆ ಈ ಕಾರ್ನರಿಂದ ಇಲ್ಲಿ 25 ಮತ್ತು 10ನ ಮಾರ್ಕ್ ಮಾಡೋಣ. 25 mm 10 mm ಇಲ್ಲಿ ಎರಡು ವರ್ಟಿಕಲ್ ಲೈನ್ನ ಡ್ರಾ ಮಾಡೋಣ. ಲಾಸ್ಟ್ ವರ್ಟಿಕಲ್ ಲೈನ್ಗೆ ಮ್ಯಾಚ್ ಮಾಡಿಕೊಂಡು ಕರೆಕ್ಟಾಗಿ ನೀವು ಸೆಟ್ ಸ್ಕ್ವೇರ್ಸ್ನ ಸ್ಲೈಡ್ ಮಾಡಿ ಪ್ಯಾರಲ್ ಲೈನ್ಸ್, ಅದು ಟಾಪ್ ವ್ಯೂ ಮತ್ತು ಫ್ರಂಟ್ ವ್ಯೂ ಎರಡು ಕಡೆನೂ ಬರೋಂಗೆ ಒಂದು ಎರಡು ತಿನ್ ಲೈನ್ನ ಡ್ರಾ ಮಾಡಿ. ತುಂಬ ಈಸಿ ಆಗುತ್ತೆ. ಈ ರೀತಿ ಕನ್ಸ್ಟ್ರಕ್ಷನ್ ಲೈನ್ಸ್ನ ಮಾಡಿಕೊಂಡ್ರೆ ನಿಮಗೆ ಡ್ರಾಯಿಂಗ್ ಈಸಿ ಆಗುತ್ತೆ. ಇಷ್ಟ ಆದಮೇಲೆ ಡಾರ್ಕ್ ಮಾಡ್ತಾ ಹೋಗೋಣ. ನಾವಿಲ್ಲಿ ಫ್ರಂಟ್ ವ್ಯೂನ ನಿಂತ್ಕೊಂಡು ನೋಡಿದಾಗ ಈ ಒಂದು ರೆಕ್ಟ್ಯಾಂಗ್ಯುಲರ್ ಬಾಕ್ಸು ಡಾರ್ಕಾಗಿ ಕಾಣುತ್ತೆ ನಮಗೆ ವಿಸಿಯಲ್ಲಿ. ಅದನ್ನು ಫಸ್ಟ್ ನಾವು ಡಾರ್ಕ್ ಮಾಡಿಬಿಡೋಣ. ಟೋಟಲ್ ನಿಮಗೆ 30 mm ಹೈಟ್ಗೂ ಡಾರ್ಕ್ ಆಗಿ ಕಾಣುತ್ತೆ. ಆ ಲೈನು 30 mm ಹೈಟನ್ನು ಡಾರ್ಕ್ ಮಾಡೋಣ. ಇಲ್ಲಿ ಟಾಪಲ್ಲೂ ಲೈನು ಇಲ್ಲಿ ನಿಂತ್ಕೊಂಡು ನೋಡಿದಾಗ ಈ ಟಾಪ್ ಲೈನು ಡಾರ್ಕ್ ಆಗಿ ಕಾಣಿಸುತ್ತೆ, ನಾವು ಅದಕ್ಕೆ ಆ ಲೈನು ಡಾರ್ಕ್ ಮಾಡೋಣ. ನೆಕ್ಸ್ಟ್ ಈ ಡೈರೆಕ್ಷನ್ ನಿಂತ್ಕೊಂಡು ನೋಡಿದ್ರೆ ಈ ಸ್ಲೋಪ್ ಏನಿದೆ, ಈ ವಾಲ್ ಥಿಕ್ನೆಸ್ ಸ್ಲೋಪ್ ಏನಿದೆ, ಈ ಸ್ಲೋಪ್ ಇರೋಂಥದ್ದನ್ನು ನಮಗೆ ಡಾರ್ಕ್ ಆಗಿ ಕಾಣುತ್ತೆ. ಎಲ್ಲಿಂದ ಅಂದರೆ ಈ ಲೈನಿಂದ ಮೇಲಕ್ಕೆ ಬಾಟಮಲ್ಲಿ ನಮ್ಗೆ ಯಾವುದೂ ಲೈನ್ ಕಾಣಲ್ಲ. ಹಾಗಾಗಿ ನಾವು ಈ ಟಾಪ್ ಲೈನ್ ಏನು ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ ಇದೆ, ಈ ಟಾಪ್ ಲೈನನ್ನು ಮೇಲಕ್ಕೆ ಡಾರ್ಕ್ ಮಾಡಬೇಕಾಗತ್ತೆ. ನೋಡಿ, ಡಾರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಫಿನಿಶ್ ಆಯ್ತು ನೋಡಿ. ಫ್ರಂಟ್ ವ್ಯೂ ಈ ಶೇಪಲ್ಲಿ ನಮಗೆ ಯಾವ್ಯಾವುದು ಫೇಸ್ಗಳು ಕಾಣುತ್ತೆ ನೋಡಿ. ಇದು ಫಸ್ಟ್, ಇಲ್ಲಿ ಫಸ್ಟ್ ಆಯ್ತು ನೋಡಿ, ಈ ಒಂದು ರೆಕ್ಟ್ಯಾಂಗಲ್ ಬಾಕ್ಸ್ ಬಂತು. ನೆಕ್ಸ್ಟ್ ನಮಗೆ ಈ ಸೆಕೆಂಡ್ ಬಾಕ್ಸ್ ಕಾಣುತ್ತೆ, ಅಂದರೆ ಈ ಒಂದು ರೆಕ್ಟ್ಯಾಂಗಲ್ ಬಾಕ್ಸ್ ಕಾಣುತ್ತೆ. ಆ ರೆಕ್ಟ್ಯಾಂಗಲ್ ಬಾಕ್ಸ್ ಇದು 2. ನೆಕ್ಸ್ಟ್ ಈ ಕಡೆ ಆಪೋಸಿಟಲ್ಲಿ ಒಂದು ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ, 3. ಇದು 3 ಒಂದು ರೆಕ್ಟ್ಯಾಂಗಲ್ ಬಾಕ್ಸ್. ನೆಕ್ಸ್ಟ್ ಇದು 4. ಈ ಸ್ಲೋಪ್ ಏನೇನಿದೆ, ಈ ವಾಲ್ ಥಿಕ್ನೆಸ್ ಅದು 4 ಆಗಿರುತ್ತೆ. ಅರ್ಥ ಆಯ್ತಲ್ಲ? 1 2 3 4 ಇಷ್ಟು ನಮಗೆ ಫ್ರಂಟ್ ವ್ಯೂನಲ್ಲಿ ಕಾಣುತ್ತೆ. ಹಾಗೆ ನಾವು ಟಾಪ್ ವ್ಯೂಗೆ ಹೋದರೆ, ಟಾಪ್ ವ್ಯೂನಲ್ಲಿ ಟೋಟಲ್ ವಿಡ್ತ್ ಏನಿದೆ 50 mm ಇದೆ. ಫಸ್ಟ್ ನಾವು 50 mm ಮಾರ್ಕ್ ಮಾಡೋಣ. ಅಲ್ಲಿ ಥಿಕ್ನೆಸ್ ಎಷ್ಟಿದೆ ಫಸ್ಟ್ ಲೈನ್ನ ಡ್ರಾ ಮಾಡ್ಕೊಂಬಿಡಿ. ಕನ್ಫ್ಯೂಸ್ ಆಗುತ್ತೆ, 2-3 ಲೈನ್ಗಳನ್ನ ಡ್ರಾ ಮಾಡೋಗ್ತಾ ಹೋದರೆ ನಾವು 50 mm ಒಂದು ತಿನ್ ಲೈನ್ನ ಡ್ರಾ ಮಾಡೋಣ. ಆ ಲೈನ್ ಬಂದು ನಮಗೆ 45 ಡಿಗ್ರಿವರೆಗೂ ಬರಬೇಕು ಟಾಪ್ ವ್ಯೂನಲ್ಲಿ. ಈ ಕಡೆ ಹೆಂಡಿಂದ ನಮಗೆ ಇಲ್ಲಿ 45 ಡಿಗ್ರಿ ಏನು ಲೈನ್ ಹಾಕಿದ್ದೀವಿ, ಈ 45 ಡಿಗ್ರಿವರೆಗೂ ಬಂದು ಲೈನ್ ಟಚ್ ಆಗಬೇಕು. ಅರ್ಥ ಆಗ್ತಿದೆಯಲ್ಲ? ಈ ಲೈನ್ಸ್ನ ಇನ್ನೂ ಸ್ವಲ್ಪ ಮೇಲಕ್ಕೆ ಪ್ರೊಜೆಕ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಕಾಣಿಸ್ತಾ ಇದೆಯಲ್ಲ? ಈಗ ಇಲ್ಲಿಂದ ನಾವು ಮೇಲಿಂದ ನೋಡಿದಾಗ ನಮಗೆ ಈ ಒಂದು ರೆಕ್ಟ್ಯಾಂಗಲ್ ಬಾಕ್ಸ್ ಕಾಣುತ್ತೆ. ಟೋಟಲ್ ವಿಡ್ತ್ 50 ಇದೆ. ಇದರಲ್ಲಿ ಸ್ಟಾರ್ಟಿಂಗಲ್ಲಿ 10 mm ಮಾರ್ಕ್ ಮಾಡೋಣ ನೋಡಿ. ಈ ಕಾರ್ನರಿಂದ, ಟಾಪ್ ಕಾರ್ನರಿಂದ ನಾವು 10 mm ಮಾರ್ಕ್ ಮಾಡ್ತೀನಿ. ಆಗ ಈ ಲೈನ್ಗೆ ಪ್ಯಾರಲ್ ಆಗಿ 10 mm ಇನ್ನೊಂದು ಲೈನ್ನ ಡ್ರಾ ಮಾಡಿ, ಆ ಲೈನು ಅಷ್ಟೇ ಈ ಕಡೆ ಪ್ಲ್ಯಾನ್ ರೈಟ್ ಸೈಡ್ ಲಾಸ್ಟ್ ಲೈನಿಂದ ಅಪ್ ಟು ದ 45 ಡಿಗ್ರಿ ಲೈನ್ವರೆಗೂ ಟಚ್ ಆಗಿ ಲೈನ್ನ ಡ್ರಾ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಒಂದು ಡೈಮೆನ್ಷನ್ ಮಿಸ್ ಆಗಿದೆ, ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ನಮಗೆ ಐಸೋಮೆಟ್ರಿಕ್ ಆಬ್ಜೆಕ್ಟ್ನ ಹಾಕಬೇಕಾದ್ರೆ ಇಲ್ಲಿ ಒಂದು ಡೈಮೆನ್ಷನ್ನ ಬಿಟ್ಟೋಗಿದೆ. ಆ ಲೈನು ಡೈಮೆನ್ಷನ್ ಲೈನ್ 30 mm ಇದೆ.
ಇಲ್ಲಿ ಒಂದು ಹ್ಯಾರೈಡ್ನ ಹಾಕಿ 30 mm ಡೈಮೆನ್ಷನ್ ಲೈನ್ನ ಮಾಡ್ತಾ ಇದ್ದೀನಿ. ಈ 30 mm ಲೆಂತ್ನ ಫಸ್ಟ್ ಮಾರ್ಕ್ ಮಾಡ್ಕೊಳ್ಳೋಣ. ಅಂದರೆ ಇಲ್ಲಿ 10 mm ಬಿಟ್ಟು ನೆಕ್ಸ್ಟ್ ಅಗೈನ್ 30 mm ಇದೆ. 30 mm ಮಾರ್ಕ್ ಮಾಡಿಕೊಂಡು ಟಾಪ್ 3 ಲೈನ್ಸ್ ಏನು ಹಾಕಿರ್ತೀರಿ ಸೆಂಟ್ರಲ್ಲಿ, ಆ ಟಾಪ್ ಲೈನ್ಗೆ ಮ್ಯಾಚ್ ಮಾಡಿಕೊಂಡು ಆ ಲೈನ್ಗೆ ಪ್ಯಾರಲಲ್ ಆಗಿ ನೀವು ಈ ಕಡೆ ರೈಟ್ ಸೈಡ್ ಪ್ಲ್ಯಾನ್ ಎಂಡಿಂದ 45 ಡಿಗ್ರಿವರೆಗೂ ಒಂದು ಲೈನ್ನ ಡ್ರಾ ಮಾಡಿ. ಈಗ ನೋಡಿ ನಿಮಗೆ ಕ್ಲಿಯರಾಗಿ ಟಾಪ್ ವ್ಯೂ ಸಿಗುತ್ತೆ. ಡಾರ್ಕ್ ಮಾಡ್ತಾ ಹೋಗ್ತೀನಿ ನೋಡಿ. ಫಸ್ಟ್ ನಾವು ಈ ಒಂದು ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ನ ಡಾರ್ಕ್ ಮಾಡೋಣ ಟಾಪಲ್ಲಿ. ನೋಡಿ ಈ ರೆಕ್ಟ್ಯಾಂಗಲ್ ಬಾಕ್ಸ್ನ ಡಾರ್ಕ್ ಮಾಡಿ ಆದಮೇಲೆ ಸೈಡನ್ನು ಡಾರ್ಕ್ ಮಾಡ್ತಾ ಇದ್ದೀನಿ. ನೋಡಿ ಈ ಒಂದು ರೆಕ್ಟ್ಯಾಂಗಲ್ ಬಾಕ್ಸು ಡಾರ್ಕ್ ಆಯಿತು ಟಾಪ್ ವ್ಯೂನಲ್ಲಿ. ನಮಗೆ ನೆಕ್ಸ್ಟ್ ಈ ಬಾರ್ಡರ್ ಲೈನ್ ಕಾಣುತ್ತೆ, ಅದನ್ನು ಡಾರ್ಕ್ ಮಾಡ್ತಾ ಹೋಗೋಣ. ಟೋಟಲ್ 50 ವಿಡ್ತ್, ಲೆಂತ್ ಬಂದು 60 mm. ಆಲ್ರೆಡಿ ನಾವು ಫ್ರಂಟ್ ವ್ಯೂಯಿಂದ ಲೈನ್ನ ಪ್ರೊಜೆಕ್ಟ್ ಮಾಡ್ಕೊಂಡಿದ್ದೀವಿ, ನಾವು ಅಷ್ಟಕ್ಕೆ ಡಾರ್ಕ್ ಮಾಡೋಣ. ಸಾರಿ, ಈ ಲೈನೆಲ್ಲ ಡಾರ್ಕ್ ಮಾಡಬೇಕಾಗಿರೋದು ಬಾಟಮ್ ಲೈನ್. ಇಲ್ಲಿಂದ 10 mm, ಇಲ್ಲಿಂದ ಇಲ್ಲಿಗೆ 50 mm, ಇಲ್ಲಿಂದ ಇಲ್ಲಿಗೆ 60 mm. ಈಗ ನಮಗೆ ಒಂದು ರೆಕ್ಟ್ಯಾಂಗಲ್ ಬಾಕ್ಸ್ ಆಯಿತು. ನೆಕ್ಸ್ಟ್ ಈ ಕಡೆ ಒಂದು ಪೊಸಿಷನ್ ಕಾಣ್ತು. ನೆಕ್ಸ್ಟ್ ಈ ವಾಲ್ ಥಿಕ್ನೆಸ್ ಟಾಪಿಂದ ನೋಡಿದಾಗಲೂ ಕಾಣುತ್ತೆ. ಆ ಲೈನ್ ವಾಲ್ನ ಇನ್ಕ್ಲೈನ್ಡ್ ವಾಲ್ ಏನಿದೆ ಆ ವಾಲ್ ಥಿಕ್ನೆಸ್ನ ಡಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ ಟಾಪ್ ಫಿನಿಶ್ ಆಯಿತು. ಒಂದೊಂದೇ ಮಾರ್ಕ್ ಮಾಡ್ತಾ ಹೋಗ್ತೀನಿ ನೋಡು. 5 ಈ ಒಂದು ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ ಕಾಣುತ್ತೆ ನಿಮಗೆ 5. ನಿಮಗೆ ಕನ್ಫ್ಯೂಷನ್ ಆದರೆ ಈ 2 ಥಿನ್ ಲೈನ್ಸ್ನ ಅಳಿಸ್ಕೊಳ್ಳಿ, ಏನು ತಪ್ಪೇನಿಲ್ಲ. ಅದು ಕನ್ಸ್ಟ್ರಕ್ಷನ್ ಲೈನ್ಸ್ ಥಿನ್ ಆಗಿದ್ದರೆ ತೊಂದರೆ ಏನಿಲ್ಲ. ಸ್ವಲ್ಪ ಡಾರ್ಕ್ ಆಗಿತ್ತು ಅಂದರೆ ನೀವು ಅದನ್ನು ಎರೇಸ್ ಮಾಡ್ಕೊಳ್ಳಿ. 5 ಇಲ್ಲಿನೂ 5 ಕಾಣಿಸ್ತಾ ಇದೆ, ಇಲ್ಲಿನೂ 5 ಟಾಪಲ್ಲಿ ಕಾಣ್ತಾ ಇದೆ. ನೆಕ್ಸ್ಟ್ ನಮಗೆ 6 ಈ ಒಂದು 6 ಸರ್ಫೇಸ್ ಈ ಬೌಂಡರಿಂದ ಬಂದಿದ್ದು ಹೀಗೆ ಬಂದು ಹೀಗೆ ಹೋಗುತ್ತೆ ನೋಡಿ. ಹೀಗೆ ಬಂದು ಹೀಗೆ ಹೋಗುತ್ತೆ, ಅದಕ್ಕೆ ನಾವು 6 ಅಂತ ಕೊಡೋಣ. ನೆಕ್ಸ್ಟ್ 7th ಒನ್, ಈ 4th ಒನ್ನು ಫ್ರಂಟ್ ವ್ಯೂನಲ್ಲೂ ಕಾಣುತ್ತೆ, ಟಾಪ್ ವ್ಯೂನಲ್ಲೂ ಕಾಣುತ್ತೆ, ಅದಕ್ಕೆ ನಾವು 4 ಅಂತಲೇ ಇಂಡಿಕೇಟ್ ಮಾಡೋಣ. 4, 5, 6 4 ಪಾರ್ಟ್ಗಳು ಕಾಣುತ್ತೆ, ಅಂದರೆ 4 ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ ಕಾಣುತ್ತೆ ನೋಡಿ. ಟಾಪ್ ವ್ಯೂನಲ್ಲಿ ನೀವು ಪೊಸಿಷನ್ನ ನೋಡಿಕೊಂಡು ಅರ್ಥ ಮಾಡಿಕೊಂಡು ಟಾಪ್ ವ್ಯೂನ ಡಾರ್ಕ್ ಮಾಡಿ. ಕ್ಲಿಯರ್, ಟಾಪ್ ವ್ಯೂ ಕ್ಲಿಯರ್ ಆಯಿತು. ಹಾಗೆ ನಾವು ಫ್ರಂಟ್ ವ್ಯೂಗೆ ಬಂದರೆ ಫಸ್ಟ್ ಮಾಡಬೇಕಾಗಿರೋ ಕೆಲಸ, ನಾವು ಯಾವುದೇ ಡೈಮೆನ್ಷನ್ ತೊಗೊಳೋದು ನೆಸಿಟಿ ಇರೋದಿಲ್ಲ ನಮಗೆ. ಆ 45 ಡಿಗ್ರಿ ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ನೋಡಿ ತೋರಿಸ್ತೀನಿ ನಿಮಗೆ. ಈ ರೀತಿ 45 ಡಿಗ್ರಿ ಅಂದರೆ ವರ್ಟಿಕಲ್ 90 ಡಿಗ್ರಿ ಲೈನ್ ಏನಿದೆ 3 ಲೈನ್ಸ್ ಹಾಕಿರ್ತೀರ, ಆ ಲೈನ್ಗೆ ಸೆಟ್ ಸ್ಕ್ವೇರ್ನ ಮ್ಯಾಚ್ ಮಾಡಿಕೊಂಡು ನೀವು ಪ್ರೊಜೆಕ್ಟ್ ಮಾಡ್ತಾ ಬನ್ನಿ ಲೈನ್ನ 45 ಡಿಗ್ರಿಯಿಂದ ಸೈಡ್ ವ್ಯೂ ಕಡೆಗೆ. ಇಷ್ಟೇ ಕೆಲಸ. ಈಗ ಫ್ರಂಟ್ ವ್ಯೂನಿಂದ ಲೆಫ್ಟ್ ಸೈಡ್ ವ್ಯೂಗೆ ನಾವು ಲೈನ್ನ ಪ್ರೊಜೆಕ್ಟ್ ಮಾಡ್ಕೊಂಡಿದ್ದೀವಿ. ಟಾಪ್ ವ್ಯೂನಿಂದ 45 ಡಿಗ್ರಿವರೆಗೆ ಲೈನ್ನ ಪ್ರೊಜೆಕ್ಟ್ ಮಾಡಿಕೊಂಡು ಮತ್ತೆ 45 ಡಿಗ್ರಿಯಿಂದ ಸೈಡ್ ವ್ಯೂ ಕಡೆಗೆ ಲೈನ್ನ ಪ್ರೊಜೆಕ್ಟ್ ಮಾಡ್ಕೊಂಡಿದ್ದೀವಿ. ನಿಮಗೆ ಇಲ್ಲಿ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಇಲ್ಲಿ ನಮಗೆ ಒಂದು ಎಲ್ ಶೇಪ್ ಕಾಣುತ್ತೆ ಸೈಡಿನಲ್ಲಿ. ಪ್ಲೇಸಲ್ಲಿ ನಿಂತ್ಕೊಂಡು ನೋಡಿದಾಗ ನಮಗೆ ಒಂದು ಎಲ್ ಶೇಪ್ ಕಾಣುತ್ತೆ. ಆ ಎಲ್ ಶೇಪ್ನ ಫಸ್ಟ್ ನಾವು ಡಾರ್ಕ್ ಮಾಡಿಬಿಡೋಣ. ಬೇಸ್ 50 mm ಇದೆ, 50 mm ಲೈನ್ ಲೆಂತ್ನ ಡಾರ್ಕ್ ಮಾಡಿ. ಟೋಟಲ್ ಹೈಟ್ 30 mm ಇದೆ. ಈ 30 mm ಲೈನ್ನ ಡಾರ್ಕ್ ಮಾಡಿ. ನೆಕ್ಸ್ಟ್ ಈ 20 mm ಲೈನ್ನ ಡಾರ್ಕ್ ಮಾಡಿ. ನೆಕ್ಸ್ಟ್ ಈ ಕಡೆ 40 mm ಬರುತ್ತೆ, 10 mm ಬಿಟ್ಟರೆ ಡಾರ್ಕ್ ಮಾಡಿ. ಥಿಕ್ನೆಸ್ ಲೈನ್ 10 mm, ಇಲ್ಲಿ ಥಿಕ್ನೆಸ್ ಲೈನ್ 10 mm ಕಾಣಿಸ್ತಾ ಇದೆಯಲ್ಲ. ನೆಕ್ಸ್ಟ್
ಈ ಎಲ್ ಶೇಪ್ ಕಂಡಾದ್ಮೇಲೆ ಇಲ್ಲಿ ಒಂದು ಟ್ರಯಾಂಗ್ಯುಲರ್ ಸರ್ಫೇಸ್ ಇದೆ, ಆ ಟ್ರಯಾಂಗ್ಯುಲರ್ ಸರ್ಫೇಸ್ ಕಾಣುತ್ತೆ, ಅದು ಸಿಂಪಲ್ ನೋಡಿ. ಇಲ್ಲಿ 10 mm ನ ಬಿಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇನ್ಕ್ಲೈನ್ ಲೈನ್, ಟಾಪ್ಗೆ ಬಂದು ಟಚ್ ಆಗುತ್ತೆ. ಫಿನಿಶ್, ಸೈಡ್ ವ್ಯೂನು ಫಿನಿಶ್ ಆಯಿತು ನೋಡಿ. ನಾನು ಹಾಗೆ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ. 6 ಆಗಿದೆ. ಈ ಎಲ್ ಶೇಪ್ ಅನ್ನೋದು 7th ಒನ್, ಇದು 7th ಒನ್. ನೆಕ್ಸ್ಟ್ ಈ ಟ್ರಯಾಂಗ್ಯುಲರ್ ಸರ್ಫೇಸ್ ಇದೆ, ಅದು 8th ಒನ್, ಇಲ್ಲೇನು 8th ಒನ್. ಅರ್ಥ ಆಗ್ತಿದೆಯಲ್ಲ? ಫ್ರಂಟ್ ವ್ಯೂ, ಟಾಪ್ ವ್ಯೂ, ಸೈಡ್ ವ್ಯೂ ಮೂರೂ ಕ್ಲಿಯರ್ ಆಗಿದೆ. ಎಕ್ಸಾಕ್ಟ್ ಡೈಮೆನ್ಷನಲ್ಲಿದೆ, ನೋಡಿಕೊಂಡು ಡ್ರಾಯಿಂಗ್ನ ಮಾಡಿ ಈಸಿ ಆಗಿದೆ. ಇಷ್ಟಾದಮೇಲೆ ನಾವು ಈ ನಂಬರ್ಸ್ನ ಅಳಿಸೋಣ. ನಿಮಗೆ ಒಂದು ಐಡಿಯಾ ಸಿಕ್ಕಿದೆ. 1 2 3 4 5 6 7 8 ಯಾವುದು ಫೇಸಸ್ಗಳು, ಸೈಡ್ಗಳು ಈ ಒಂದು 2D ಡ್ರಾಯಿಂಗ್ಸಲ್ಲಿ ಕಾಣುತ್ತೆ, 2 ಡೈಮೆನ್ಷನಲ್ಲಿ ಅಂತ ತೋರಿಸ್ಕೊಟ್ಟಿದ್ದೀನಿ. ಆರ್ಥೋಗ್ರಾಫಿ ಪ್ರೊಜೆಕ್ಷನ್ನ ಡ್ರಾ ಮಾಡೋದು ಇಷ್ಟೇ. ಈ ನಂಬರ್ಸ್ನ ಎರೇಸ್ ಮಾಡ್ತಾ ಹೋಗೋಣ. ಜಸ್ಟ್ ಐಡೆಂಟಿಫಿಕೇಷನ್ಗೆ ನಿಮಗೆ ಅರ್ಥ ಮಾಡಲಿಕ್ಕೆ ಮಾತ್ರ ಹಾಕಿದ್ದಿಲ್ಲ ನಂಬರ್ಸ್ಗಳನ್ನ. ಈ ನಂಬರ್ಸ್ನ ಅಳಿಸೋಣ.